This is the story of Renu, who suffered a dowry harassment from her in-laws. ಅಲ್ಲೇ ಮನೆ ಬಿಟ್ಟಿರಾ ಅವಿ ಏನ್ ಮಾಡತ್ತೀಗ ಜಾಸ್ತಿ ಇದೆ ಮನಿಗೆ ಕೆಲಸ ಎಲ್ಲ ಬರುತ್ತಿಲ್ಲ ಎಲ್ಲ ಬರ್ತಾರೆ ಎಲ್ಲ ಮಾಡ್ತಾರೆ ಈಗ ದಡ ಮುಂದೆ ಆಗತ್ತೆ ಮಾತಾಡೋಣ ಎಲ್ಲ ಮಾಡ್ತಾರೆ ನೀವು ಮಾತಾಡ್ತಿದ್ರಿ ನಾನು ಗಾಡಿ ಮಾಡ್ಕೊಂಡು ಬರ ನಮ್ಗೆ ಒಪ್ಪಿಗೆ ಅದು ನೋಡಿ ನಿಮ್ಗೆ ಒಪ್ಪಿಗೆ ಅದು ನಿನ್ ಪಸಂದ್ ಐತೆ ಹುಡುಗಿ ನಮ್ಮ ಹುಡುಗಿ ಪಸಂದ್ ಐತೆ ಅದಕ್ಕೆ ಏನೈತೆ ನಮ್ಮ ಹುಡುಗ ಗೌರ್ಮೆಂಟ್ ನೌಕರಿ ಮಾಡೋತಾನು ಚಲೋ ಗಳಿಸ್ತಾನು ಅದಕ್ಕೆ ನಿಮ್ಗೆ ಒಂದ್ ಸ್ವಲ್ಪ ಏನಾರ ನೀವು ಬಂಗಾರ ಎಲ್ಲ ಹಾಕ್ತೇವೆ ಅಂತಂದ್ರೆ ನಾವು ಮುಂದಿನ ಏನೈತೆ ಕಾರ್ಯಕ್ರಮ ಮಾಡೋಣ. ನೀವೇನು ಜಾಸ್ತಿ ತಗೊಳ್ಳಿ ನಿಮ್ಗೆ ಏನ್ ಬೇಕೆಲ್ಲ ಕೊಡ್ತೀವಿ ನಮ್ಮ ಹುಡುಗಿನ ಬಂಗಾರ ನೋಡ್ಕೊಳ್ಳಿ ಸಾಕು ಮತ್ತೆ ಏನು ಮತ್ತೆ ಮದುವೆ ಮಾತುಕತೆ ಮಾತಾಡೋಣ ನಿಮ್ಗೆ ನೀವು ಚೆನ್ನಾಗಿ ನೋಡ್ಕೊಂಡು ನೋಡ್ರಿ ನಿಮ್ಗೆ ಏನ್ ಬೇಕೆಲ್ಲ ಬೇಡ ಈಗ ಕೊಡ್ತೀನಿ. ಏನಾಯ್ತು ಚಾನು ನೆಟ್ಟಾಗಿ ಮಾಡಕ್ ಬರಂಗಿಲ್ಲ ಮನ್ಯಾಗ ನೆಮ್ಮದಿನೇ ಇಲ್ಲ. ನಿನ್ಗೇನು ಚಾನು ಮಾಡಕ್ ಬರಂಗಿಲ್ಲ ಏನಿಲ್ಲ ಬಂಗಾರ ತಗೊಂಡ್ಬರ್ತಾನಂದಿ ಬಂಗಾರ ಇಲ್ಲ ಏನಿಲ್ಲ ನಡಿ ಕಳ್ಸಕ್ಕೆ ಹೊರಗೆ ಸುಮ್ಮ ಏನಿಲ್ಲ ಬಂಗಾರ ತಗೊಂಡನ ಮನಿ ಒಳಗ್ ಕಾರಣ ಅಂತ ಹೇಳ್ತೀನಿ. ಮನ್ಯಾಗ ವರದಕ್ಷಿಣೆ ಸಂಬಂಧ ಎಲ್ಲ ಹೋಗಿ ನಮ್ಗೆ ಏನು ಇವತ್ತೈದು ಇಲ್ಲಿ ಬಾ ಬಾ ಇನ್ನೊಂದು ಜೊತೆ ಫ್ರೆಂಡ್ ರಕ್ಷಿತಾ ಅಂತ ಪಾಪಕಿಗೆ ವರದಕ್ಷಿಣೆ ಸಲುವಾಗಿ ಮನಿ ಒಳಗೆ ಬಹಳ ತ್ರಾಸ ಮಾಡಿಕತ್ತಾರ ಬಡಿಲಿಕತ್ತಾರ ಸರ್ ಏನ್ ಮಾಡ್ಬೇಕು ಪರಿಹಾರ ನೀವೇ ನೋಡಿ ಸರ್ ಗೊತ್ತಾಗ್ತಾ ಇಲ್ಲ ಇವಾಗ ಅವ್ರಿಗೆ ಕಿರುಕುಳ ಆಗತೈತಿ ಅಂದ್ರೆ ಇದು ದೌರಿ ಪ್ರೊಹಿಬಿಷನ್ ಆಕ್ಟ್ ಅಂತ ಬರ್ತದ್ರಿ ಅದಕ್ಕೆ ಈ ಕಿರುಕುಳ ಕೊಡೋದ್ರಿಂದ ಕಾನೂನು ಪ್ರಕಾರ ತಪ್ಪ.